ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲಿ ಏಕರೂಪ ದರ, ಮಲ್ಟಿಪ್ಲೆಕ್ಸ್ ಸೇರಿ ಎಲ್ಲಾ ಚಿತ್ರಮಂದಿರಗಳಲ್ಲಿ ಒಂದೇ ದರ, ಏಕರೂಪ ದರ ಜಾರಿ ಮಾಡಿ ಸರ್ಕಾರದಿಂದ ಅಧಿಸೂಚನೆ. ಸಿನಿಮಾ ಟಿಕೆಟ್ ದರ 200 ರೂಪಾಯಿ ನಿಗದಿ ಮಾಡಿದ ರಾಜ್ಯ ಸರ್ಕಾರ. ಎಲ್ಲ ಚಿತ್ರಮಂದಿರಗಳಲ್ಲಿ ಎಲ್ಲಾ ಭಾಷೆ ಚಿತ್ರಗಳಿಗೂ ಒಂದೇ ದರ. ರಾಜ್ಯ ಸರ್ಕಾರದಿಂದ ಕರಡು ಅಧಿಸೂಚನೆಯ ಪ್ರಕಟ. ಸಿನಿಮಾ ಟಿಕೆಟ್ ದರ 200 ರೂಪಾಯಿ ಮೀರುವಂತಿಲ್ಲ. ಆಕ್ಷೇಪಣೆ ಸಲ್ಲಿಕೆಗೆ 15 ದಿನಗಳ ಕಾಲಾವಕಾಶ ಇದೆ. ಈ 15 ದಿನದಲ್ಲಿ ಯಾರಾದರೂ ಆಕ್ಷೇಪಣೆ ಸಲ್ಲಿಕೆ ಮಾಡೋದಿದ್ರೆ ಮಾಡ್ಬೋದು. ಇಲ್ಲ ತೀರಾ ಕಮ್ಮಿ ಆಗ್ಬಿಡ್ತು, 200 ರೂಪಾಯಿ ಜಾಸ್ತಿ ಮಾಡಬೇಕು ಅಥವಾ ಒಂದೊಂದು ಭಾಷೆಗೆ ಒಂದೊಂದು ಥರ ಇಡಬೇಕು, ಈ ಥರ ನೀವು ಯಾರಾದರೂ ಆಕ್ಷೇಪಣೆ ಸಲ್ಲಿಕೆ ಮಾಡೋರು 15 ದಿನಗಳ ಕಾಲ ಅವಕಾಶ ಇದೆ. 15 ದಿನಗಳ ಬಳಿಕ ಅಧಿಕೃತ ಗೆಜೆಟ್ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗುತ್ತೆ. ಬಹುದಿನಗಳಿಂದ ಇದೊಂದು ಬೇಡಿಕೆ ಇತ್ತು. ಸಿಕ್ಕಾಬಟ್ಟೆ ಎರ್ರಾಬಿರ್ರಿ ರೇಟ್ ಇರುತ್ತೆ. ಒಂದೊಂದು ಸಿನಿಮಾಗೆ ಒಂದೊಂದು ಥರದಲ್ಲಿ ರೇಟ್ ಇರುತ್ತೆ. ಬೇರೆ ಭಾಷೆ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಗಳಿಗೆ ಇದರಲ್ಲೂ ವ್ಯತ್ಯಾಸ ಇರುತ್ತೆ. ಒಂದು ಸಿನಿಮಾ ನೋಡಬೇಕು ಅಂತ ಅಂದರೆ ಒಬ್ರಿಗೇ 1000 ರೂಪಾಯಿಂದ 1500 ರೂಪಾಯಿ ಖರ್ಚಾಗುತ್ತೆ. ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಸಿನಿಮಾ ನೋಡೋದು ಹೌದಾ ಅಂತ ಪ್ರಶ್ನೆಗಳು ಕೂಡ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಒಂದೇ ಥರದ ದರ ಇರಬೇಕು, ಆ ದರ ಫಿಕ್ಸ್ ಆಗಬೇಕು ಅನ್ನುವಂಥ ಬೇಡಿಕೆ ಇದ್ದಂಥ ಹಿನ್ನೆಲೆಯಲ್ಲಿ ಚರ್ಚೆಗಳಾಗಿದೆ. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 15 ದಿನಗಳ ಕಾಲ ಅವಕಾಶ ಇದೆ ಆಕ್ಷೇಪಣೆ ಸಲ್ಲಿಕೆ ಮಾಡುವವರೆಗೆ. ಆಕ್ಷೇಪಣೆ ಸಲ್ಲಿಕೆ ಮಾಡಿ ಮತ್ತೇನಾದ್ರು ಚರ್ಚೆಗಳಾಯಿತು ಅಂದರೆ ಅದು ಮುಂದಕ್ಕೆ ಹೋಗ್ಬೋದು. ಅಥವಾ ಈ 15 ದಿನದಲ್ಲಿ ಯಾವುದೇ ಆಕ್ಷೇಪಣೆಗಳು ಬಂದಿಲ್ಲ ಅಂತಂದರೆ ಗೆಜೆಟ್ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗತ್ತೆ. ನೋಡಿ, PVR ಕೆಲವು ಮಾಲ್ಸ್ಗಳಿಗೆಲ್ಲ ನಾವು ಹೋದಾಗ ಒಂದು ಸಿನಿಮಾ ನೋಡೋದಕ್ಕೆ ಸಿಕ್ಕಾಬಟ್ಟೆ ಹಣವನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ಅಲ್ಲಿನ ಪಾಪ್ಕಾರ್ನ್ ಆಗಿರ್ಬೋದು, ಕೋಕ್ ಆಗಿರ್ಬೋದು, ಅದ್ರ ಜೊತೆಗೆ ಟಿಕೆಟ್ ದರ ಒಂದೊಂದಕ್ಕೆ ಒಂದೊಂದು ಥರ. ಒಂದಕ್ಕೆ 600 ರೂಪಾಯಿ, ಇನ್ನೊಂದಕ್ಕೆ 1000 ರೂಪಾಯಿ, ಮತ್ತೊಂದಕ್ಕೆ 1200 ರೂಪಾಯಿ, ಕೆಲವದಕ್ಕೆ 200 ರೂಪಾಯಿ, ಈ ಥರ ಎಲ್ಲ ವೇರಿಯೇಷನ್ಸ್ ಇದ್ದಾಗ ಸಿನಿಮಾಗಳನ್ನು ನೋಡೋದಾದರೂ ಹೇಗೆ? ಸಿನಿಮಾ ಪ್ರೋತ್ಸಾಹಿಸಿ ಸಿನಿಮಾ ನೋಡಿ ಅಂತ ಹೇಳೋದು ಓಕೆ, ದುಡ್ಡಿರಬೇಕಲ್ಲ. ಈಗೆಲ್ಲದ್ರ ರೇಟು ಜಾಸ್ತಿ ಇದೆ. ಸೊ ಹೀಗಿರಬೇಕಾದ್ರೆ ನಾವು ಯಾಕೆ ಅಲ್ಲಿಗೆ ಹೋಗಿ ಸಿನಿಮಾ ನೋಡಬೇಕು? ಯಾಕೆ ಸಿನಿಮಾಗೆ ಪ್ರೋತ್ಸಾಹ ಕೊಡಬೇಕು? ಮನೇಲಿ ಕೂತ್ಕೊಂಡು ರೀಚಾರ್ಜ್ ಮಾಡಿಸಿದ್ವಿ ಒಂದು 1000 ರೂಪಾಯಿದು ಅಂತಂದರೆ ಮನೆ ಮಂದಿ ತಿಂಗಳಾನ್ಗಟ್ಟಲೆ ನೋಡ್ಬೋದಲ್ಲ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ರು ಜನ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆಗೆ ಒಂದು ರೂಲ್ಸನ್ನು ತರಲೇಬೇಕು, ಏಕರೂಪದಲ್ಲಿ ಟಿಕೆಟ್ ದರ ಇರಬೇಕು ಅನ್ನುವಂಥ ಆಗ್ರಹ ಬಹುದಿನಗಳಿಂದ ಇತ್ತು. ಫೈನಲಿ ಅದಕ್ಕೆ ಸಂಬಂಧಪಟ್ಟಂತೆಗೆ ಅಧಿಸೂಚನೆ ತಯಾರಾಗಿದೆ. ಈ ಗೆಜೆಟ್ ಅಧಿಸೂಚನೆ ಪ್ರಕಟ ಮಾಡ್ತಾರೆ. 15 ದಿನ ಅವಕಾಶ ಇದೆ. ಈ 15 ದಿನದಲ್ಲಿ ಯಾರಾದರೂ ಇದರಿಂದ ಲಾಸ್ ಆಗುತ್ತೆ, ಹಾಗಲ್ಲ. ಕೆಲವು ಸಿನಿಮಾಗಳು ತುಂಬ ಕ್ವಾಲಿಟಿ ಇರುತ್ತೆ, ಸೊ ಅದಕ್ಕೆ ಜಾಸ್ತಿ ರೇಟ್ ಇರುತ್ತೆ, ಅಥವಾ ಸಿನಿಮಾ ಹಿಟ್ಟಾದಂಗೂ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಅವರವರ ಅಭಿಪ್ರಾಯಗಳಿಗೇನಿರುತ್ತೆ ಅದನ್ನು ಮಂಡಿಸೋಕ್ಕೆ ಅವಕಾಶ ಇದೆ, ಮಂಡಿಸಬಹುದು.